ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ಬ್ಲಾಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ. ಸೊ ಆ ರಾಮನ ಅನುಗ್ರಹ ಇರಲಿ. ರಾಮ ಸತ್ಯ ಧರ್ಮ ಎಂದು ಹೇಗೆ ನಡೆದಿದ್ದಾನೋ ಅದೇ ದಾರಿಯಲ್ಲಿ ನಾವೆಲ್ಲರೂ ಕೂಡ ಹೋಗಬೇಕು ಅಂತಲೇ ಹೇಳೋದು. ಯಾಕಂದರೆ ಈ ಭೂಮಿ ಮೇಲೆ ಸತ್ಯ ಧರ್ಮ ನೀತಿ ನ್ಯಾಯ ಎಲ್ಲ ಇದೆ ಅಂತಲೇ ರಾಮ ಸೃಷ್ಟಿ ಮಾಡಿಸಿದ್ದಾನೆ. ಸೊ ಅದಕ್ಕೋಸ್ಕರ ರಾಮನ ದಾರಿಯಲ್ಲಿ ಯಾರೇ ಹೋಗ್ತಾರೋ ಅವರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಶುಕ್ರವಾರ ಬಂದುಬಿಟ್ಟು ನಾನು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇ ಹಾಕೋಕ್ಕೆ ಟ್ರೈ ಕೂಡ ಮಾಡ್ತೀನಿ. ನನ್ನ ಮನೆಯಲ್ಲಿ ನಾನು ಹೇಗೆ ರಾಮನವಮಿನ ಆಚರಿಸಿದ್ದೀನಿ, ಯಾವ ರೀತಿಯಲ್ಲಿ ಮಾಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ಅಂತ ಸೊ ಆಯಿತು ಅಂದರೆ ನಾನು ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನಾಳೆಗಾದರೂ ಕನ್ಫರ್ಮ್ ಆಗಿ ಅಪ್ಲೋಡ್ ಆಗುತ್ತೆ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ಎಕ್ಸಾಮ್ ನಡೀತಾ ಇದೆ ಅಲ್ವಾ. ಸೊ ಮಕ್ಕಳು ಎಕ್ಸಾಮ್ ನಡೀತಾ ಇದ್ದರೆ ಯಾವುದು ಕೆಲಸ ಆಗಲ್ಲ, ಅವ್ರ ಮೇಲೆ ಫೋಕಸ್ ಕೊಡೋದಾಗುತ್ತೆ. ಸೊ ಅವ್ರಿಗೆ ಬೆಳಗ್ಗೆ ಎಲ್ಲ ಎಬ್ಬಿಸಿ ಊಟ ಎಲ್ಲ ಕೊಟ್ಟು ಅವ್ರಿಗೆ ಟಿಫನ್ ಎಲ್ಲ ಹಾಕಿಬಿಟ್ಟು ಹಸ್ಬೆಂಡ್ ಮಕ್ಕಳು ಎಲ್ಲ ಹೋದ್ಮೇಲೆ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಬೇಕಾಗುತ್ತೆ ನಾವು. ಅದಕ್ಕೋಸ್ಕರ ಅಂತಲೇ ಟೋಟಲಿ ಎಲ್ಲನೇ ಕೆಲಸ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ವರ್ಕ್ ಪ್ರೆಷರ್ ಇದೆ, ಏನೂ ಮಾಡೋಕ್ಕಾಗ್ತಾಯಿಲ್ಲ, ಆ ಥರ ಆಗಿದೆ. ತುಂಬ ಬ್ಯುಸಿ ಕೂಡ ಇದ್ದೀನಿ, ಯಾಕಂದರೆ ಕೆಲಸ ಜಾಸ್ತಿ ಇರ್ತಾಯಿದೆ, ಸಿಕ್ಕಾಪಟ್ಟೆ ಕೆಲಸ ಇರ್ತಾಯಿದೆ. ಈ ಕಡೆ ಮನೆಯದೆಲ್ಲ ಮಾಡ್ಕೊಂಡ್ಬಿಟ್ಟು ಸ್ಟಿಚಿಂಗ್ ರಿಲೇಟೆಡ್ ವರ್ಕ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಇವಾಗ ಹಬ್ಬ ಸೀಸನ್ ಅಲ್ವಾ, ವೆಡ್ಡಿಂಗ್ ಸೀಸನ್ ಕೂಡ ಸ್ಟಾರ್ಟ್ ಆಯ್ತಲ್ವಾ, ಅದರಿಂದ ಅಂದ್ಬಿಟ್ಟು ಎಲ್ಲ ಸ್ಯಾರಿ ಕುಚ್ಚು ಕಟ್ಟೋದು ಇದೆಲ್ಲ ತುಂಬ ಬರ್ತಾಯಿದೆ. ಸೊ ನಾನು ಒಬ್ಬಳೇ ಇದ್ದೀನಲ್ವ, ಎಲ್ಲ ನಿಧಾನವಾಗಿ ಮಾಡ್ಕೋತಾ ಇದ್ದೀನಿ, ಒಂದೊಂದಾಗೆ ಮಾಡ್ಕೋತಾ ಇರೋದು. ಅದಕ್ಕೋಸ್ಕರ ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನಷ್ಟು ನೀವು ಸಪೋರ್ಟ್ ಮಾಡಿಬಿಟ್ಟು ಇನ್ನಷ್ಟು ನನಗೆ ಪ್ರೀತಿ ಕೊಟ್ಟಿದ್ದೀರಾ ಅಂದರೆ ನಿಜವಾಗ್ಲೂ ನೀವು ನನ್ನ ಜೊತೆ ಇದ್ದೀರಾ ಅಂತಲೇ ಅನ್ಕೋತೀನಿ. ಯಾಕಂದರೆ ಇಷ್ಟು ಬೇಗ ನನಗೆ ಈ ಜರ್ನಿಯಲ್ಲಿ ಸಕ್ಸಸ್ ಸಿಕ್ಕಿರೋದಂದರೆ ಎಲ್ಲ ನಿಮ್ಮ ಸಪೋರ್ಟಿಂದನೇ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತಲೇ ಕೇಳ್ಕೊಳ್ತಾ ಇದ್ದೀನಿ. ಸೊ ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟು ನಂದು ಏನಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಏನೇ ಇದ್ದರೂ ಕೂಡ ನಾನು ಹೇಗಿದ್ದೀನಿ, ನಾನು ಹೇಗಿಲ್ಲ, ನಾನು ಯಾವ ರೀತಿ ಮಾಡ್ಕೊಂಡು ಹೋಗ್ತೀನಿ, ನಂದು ಏನು ಅಂತ ಮಾತ್ರನೇ ನಾನು ತೋರ್ಸೋಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಹೊರತು ಯಾವುದು ಸುಮ್ಮನೆ ಹಾಗೆ ಹೀಗೆ ಇರೋದೆಲ್ಲ ನಾನು ತೋರ್ಸೋಕೆ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂದರೆ ನಮ್ಮ ರಿಯಲ್ ಲೈಫ್ ಹೇಗಿರುತ್ತೆ ನಾವು ಅದೇ ಥರ ನಿಮ್ಮ ಮುಂದೆ ಇಡಬೇಕಾಗುತ್ತಲ್ವ. ಸೊ ಎಲ್ರದ್ದು ಲೈಫು ಲಕ್ಸುರಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಜನದಿರುತ್ತೆ, ಸ್ವಲ್ಪ ಜನದ ಹಾಗೆ ಹಿಂಗೆ ಇರುತ್ತೆ. ಬಟ್ ಎಷ್ಟು ಇದೆ ಅಲ್ವಾ ಅಷ್ಟರಲ್ಲೇ ನಾವು ಇರಬೇಕು ಅಂತ ಹೇಳ್ತಾರಲ್ವ. ಸೊ ಆ ಥರ ನಂದು ಏನಿದೆ ನಾನು ಅದು ಮಾತ್ರ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಹೊರತು ಅದಕ್ಕೆ ಬಿಟ್ಟರೆ ಬೇರೆ ಥರ ಯಾವುದೂ ತೋರ್ಸೋಕ್ಕೆ ಇಷ್ಟಪಡಲ್ಲ. ಸೊ ಜಾಸ್ತಿ ತಲೆ ತಿನ್ನಲ್ಲ, ಏನೂ ಇಲ್ಲ. ನಡ್ರಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆಲ್ಲ ಮಾಡ್ಕೊಂಡು ಹೋಗ್ತೀನಿ, ನಿಮ್ಗಿದ್ರಲ್ಲಿ ಯಾವ ರೀತಿಯಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ಅಂತ ನನಗೆ ಅಷ್ಟರ ಐಡಿಯಾ ಇಲ್ಲ. ಬಟ್ ಆದ್ರೂ ನಂದು ಏನಿದೆ ಅನ್ನೋದನ್ನು ನಾನು ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹೋಪ್ ಇವತ್ತಾಯಿತು ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಖಂಡಿತವಾಗ್ಲೂ ನಾಳೆ ಅಪ್ಲೋಡ್ ಅಂತೂ ಖಂಡಿತವಾಗ್ಲೂ ಮಾಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋಗೆ ಅಂತ ಹೇಳ್ತಾ ಇವತ್ತು ಏನೇನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಈ ಕಡೆ ನಾನು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿನ ಮಾಡಿದ್ದೀನಿ. ಸೊ ಇದು ಫುಲ್ ಡೀಟೇಲಾಗಿ ಯಾವ ರೀತಿಯಲ್ಲಿ ಮಾಡಿದ್ದೀನಿ ಅಂತ ತೋರಿಸ್ಬೇಕು, ಹೇಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಬೇಕು ಅಂತ ನಾನು ಟ್ರಿಪ್ಯಾಡ್ಗೆ ಫೋನನ್ನು ಹ್ಯಾಕ್ ಮಾಡಿಬಿಟ್ಟು ಇಟ್ಟಿದ್ದೆ. ಬಟ್ ಅದು ಹೇಗೆ ಮಿಸ್ ಆಗಿದೆ ಅಂತ ನನಗೆ ಗೊತ್ತೇ ಇಲ್ಲ. ನಾನು ರನ್ ಆಗ್ತಾಯಿದೆ ಅಂತ ಅಂದ್ಕೊಂಡ್ಬಿಟ್ಟು ಫುಲ್ ಮಾಡಿದೆ ಕ್ಲೀನಾಗಿ. ಬಟ್ ಅದು ಯಾವುದೂ ಶೂಟೇ ಆಗಲಿಲ್ಲ. ಶೂಟ್ ಆಗಿದೆ ಬಟ್ ಅದು ಫುಲ್ ಬ್ಲ್ಯಾಕ್ ತೋರಿಸ್ತಾ ಇದೆ, ಹೆಂಗೆ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಸೊ ಇರಲಿ ಬಿಡು, ಏನು ಮಾಡೋಕ್ಕಾಗಲ್ಲ ಅಂತ ನೈವೇದ್ಯನ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಇಟ್ಟೆ. ಇದು ರಾಮನ ವಿಗ್ರಹ ನನ್ನ ಮಗ ಸ್ಕೂಲ್ ಟೂರಿಂದ ಹೋಗಿದ್ನು ಅಯೋಧ್ಯಕ್ಕೆ ಅಂತ. ಸೊ ಅಲ್ಲಿ ಅಯೋಧ್ಯೆ ಕಡೆಯಿಂದಲೇ ತೊಗೊಂಡು ಬಂದಿರೋದು ಇದು ರಾಮನ ವಿಗ್ರಹ. ತುಂಬ ಚೆನ್ನಾಗಿತ್ತು ವಿಗ್ರಹ, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ನಾನು ಯಾವಾಗಲೂ TV ಶೋಕೇಸ್ನಲ್ಲಿ ಇಟ್ಟಿದ್ದೆ. ಸರಿ ಮೇಲೆ ನಾನು ದೇವ್ರ ಮನೇಲಿ ಇಡೋಣ, ದೇವ್ರ ಮನೇಲಿ ಇಟ್ಬಿಟ್ಟು ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದೆ. ಪೂಜೆ ಎಲ್ಲ ಮಾಡಿದ್ಮೇಲೆ ಸಾಯಂಕಾಲ ಟೈಮಲ್ಲಿ ಇಲ್ಲಿ ರಾಮ ಸೀತಾ ಲಕ್ಷ್ಮಣ ಮೆರವಣಿಗೆ ಮಾಡ್ತಾರೆ. ಸೊ ನಮ್ಮ ಮನೆ ಎದುರುಗಡೆ ಹೋಗ್ತಾರೆ. ಎಲ್ಲ ಹಬ್ಬದಲ್ಲಿ ಈ ಥರ ಮೆರವಣಿಗೆ ಮಾಡ್ತಾರೆ. ತುಂಬ ಒಳ್ಳೆ ಪದ್ಧತಿ ಇದೆ ನಮ್ಮ ಕಡೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಎಲ್ಲ ಮನೆ ಇರೋರು ಎಲ್ಲ ಕಾಯಿ ಕಟ್ಕೊಂಡು ಮಾಡಿದ್ದೇನೆ ಅಂತ ಪೂಜೆ ಮಾಡಿಸ್ತಾರೆ. ಅವತ್ತಿನ ದಿನ ಫುಲ್ಲು ಪ್ರಸಾದ ಅದು ಎಲ್ಲ ಇಟ್ಟು ಎಲ್ಲ ಕಡೆ ಪಾನಕ ಮಾಡಿಸ್ಬೇಕು, ಸಂಗೀತ
ಎಲ್ಲ ರೀತಿಲಿ ಚೆನ್ನಾಗಿ ಮಾಡಿದ್ರು. ಸೊ ಅದನ್ನೆಲ್ಲ ಮಾಡಿದ್ಮೇಲೆ ಹಸ್ಬೆಂಡ್ ಬಂದಿದ್ದರು, ಅವ್ರಿಗೆ ಟೀ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಸ್ವಲ್ಪ ಸೀರೆ ಇತ್ತು, ನಾನು ಬೆಳಗ್ಗೆಯಿಂದ ಸ್ಟಿಚ್ ಮಾಡಿದ್ದೆ. ನಾನು ಇವಾಗ ಕುತ್ಕೊಂಡು ಎಮ್ಮಿಂಗ್ ಮಾಡಬೇಕಾಗಿತ್ತು. ಸೊ ಬೇಗ ಮಾಡಿಬಿಟ್ರೆ ಟೆನ್ಷನ್ ಇರಲ್ವಲ್ಲ, ಯಾಕಂದರೆ ಕಾಸ್ಟ್ಲಿ ಸ್ಯಾರಿ ಇದೆ ಅಲ್ವಾ. ನನಗೇನು ಕಾಸ್ಟ್ಲಿ ಸ್ಯಾರಿ ಏನಾದರೂ ಬಂತು ಅಂದರೆ ಬೇಗ ಮಾಡಿಕೊಡ್ಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಅಂತ ಆದಷ್ಟು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ, ಅಡುಗೆಗೂ ಸ್ವಲ್ಪ ಲೇಟಾಗಿದೆ, ಡಿನ್ನರ್ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಸಾಯಂಕಾಲ ನಾನು ಕೂತ್ಕೊಂಡು ಇಡೀ ಸೀರೆ ಎಲ್ಲ ಫಾಲ್ ಹಚ್ಚಿದ್ದೀನಿ. 5 ಸ್ಯಾರಿ ಇತ್ತು, 5 ಸ್ಯಾರಿ ಕೂಡ ಫಾಲ್ ಎಮ್ಮಿಂಗ್ ಮಾಡಿರೋದು. ಸೊ ಸ್ವಲ್ಪ ಎಮ್ಮಿಂಗ್ ಮಾಡೋ, ಸ್ಟಿಚಿಂಗ್ ಅಂದರೆ ಬೇಗ ಮಾಡಿಬಿಡ್ತೀನಿ, ಎಮ್ಮಿಂಗ್ ಮಾಡೋದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ಕುತ್ಕೊಂಡು ಮಾಡಬೇಕಲ್ವ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ನನ್ನ ಕೆಲಸ ಇದೆ ಅಲ್ವಾ, ನಾನು ಮಾಡಲೇಬೇಕು. ಸ್ವಲ್ಪ ಅದು ಇವಾಗ ರೂಢಿಯಾಗಿದೆ ಮಾಡೋದು, ನನಗೇನು ಪ್ರಾಬ್ಲಮ್ ಅಂತ ಅನಿಸಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಆದ್ರೂ ನಾನು ಮಾಡ್ತೀನಿ ಆರಾಮಾಗಿ, ಯಾಕಂದರೆ ನನ್ನ ಕೈ ಹಿಡ್ದಿರೋದಿದೆ ಅಲ್ವಾ. ಸೊ ಆರಾಮಾಗಿ ಬರ್ತಾ ಇದೆ, ತಂದುಕೊಡ್ತಾರೆ ಎಲ್ಲರೂ. ಸೊ ಎಲ್ಲ ನೀಟಾಗಿ ಮಾಡಿಕೊಡ್ತೀನಿ. ಒಂದು ಸರಿ ಫಿನಿಶಿಂಗಿಂದ ಮಾಡಿಕೊಟ್ರೆ ನೆಕ್ಸ್ಟ್ ಟೈಮ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ನನಗೆ ತಂದುಕೊಡ್ತಾರೆ. ಅದೇ ಖುಷಿ ಅಲ್ವಾ. ಕಸ್ಟಮರ್ ಬಾಯಿಂದ ನೀವು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರ ಕೆಲಸ, ಫಿನಿಶಿಂಗ್ ಚೆನ್ನಾಗಿದೆ ಅಂತ ಇಷ್ಟೇ ಹೇಳಿದ್ರು ಅಂದರೆ ಎಷ್ಟೋ ಖುಷಿ ಆಗುತ್ತಲ್ವ. ಅದಕ್ಕೋಸ್ಕರ ಅಂತ ನೀಟಾಗಿ ಎಲ್ಲ ಸ್ಯಾರಿನ ಫುಲ್ ಎಮ್ಮಿಂಗ್ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ಯಾರಿ ಎಲ್ಲ, ಸಾಫ್ಟ್ ಸಿಲ್ಕಲ್ಲಿರೋದು ಮೆಟೀರಿಯಲು, ತುಂಬ ಲೈಕ್ ಆಯಿತು ಸ್ಯಾರೀಸು. ಸೊ ನನ್ನ ಹತ್ರ ಅಂತೂ ಸೀರೆ ನಾನು ಉಟ್ಕೋತೀನೋ ಇಲ್ಲ ಗೊತ್ತಿಲ್ಲ ಸ್ಯಾರಿ, ಬಟ್ ನನ್ನ ಹತ್ರ ತುಂಬ ರೇಟ್ ಇರೋ ಸ್ಯಾರಿ ಬರುತ್ತೆ. ನಾನು ಬಂದುಬಿಟ್ಟು 1 ಲಕ್ಷ ಗಂಟೆ ಇರೋ ಸ್ಯಾರಿನ ನಾನು ಕುಚ್ಚು ಕಟ್ಕೊಟ್ಟಿದ್ದೀನಿ. ಸೊ ಲಾಸ್ಟ್ ಟೈಮ್ ಗಂಟ ಅಂತೂ ಒಂದು 75,000-80,000 ಸ್ಯಾರಿ ಕೂಡ ನಾನು ಕುಚ್ಚು ಕಟ್ಕೊಟ್ಟಿದ್ದೀನಿ. ಆ ಥರ ಎಲ್ಲ ಕಾಸ್ಟ್ಲಿ ಸೀರೆನ ನಾನು ನೋಡ್ತೀನಿ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಯಾವ್ದು ಸೀರೆ ಹೇಗಿದೆ, ಯಾವುದು ಹೇಗಿಲ್ಲ ಅಂತ ಸ್ವಲ್ಪ ಐಡೆಂಟಿಫೈ ಮಾಡ್ಬೋದು ಸೀರೆ ಬಗ್ಗೆದಲ್ಲಿ. ಯಾಕಂದರೆ ಸೀರೆದ ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಸೀರೆ ಬಗ್ಗೆ ನಾಲೆಜ್ ಬಂದಿದೆ ಅಂತಲೂ ಹೇಳ್ಬೋದು. ಸೊ ಫುಲ್ ಡಿಟೇಲಲ್ಲಾಗಿ ನಿಮಗೆ ಏನಾದರೂ ಸ್ಟಿಚಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕೂಡ ನನಗೆ ನೀವು ಮೆಸೇಜ್ ಮಾಡಿ, ಕಾಮೆಂಟ್ ಮಾಡಿ, ನಾನು ಅದು ಕೂಡ ಟ್ರೈ ಮಾಡ್ತೀನಿ ನಿಮಗೆ ಹೇಳ್ಕೊಡೋಕ್ಕೆ. ಸೊ ಯಾರಿಗಾದರೂ ಪರ್ಸ್ನಲಿ ಸ್ಯಾರಿ ಕುಚ್ಚು ಕಲಿಬೇಕು, ನನಗೆ ಸ್ಟೆಪ್ ಬೈ ಸ್ಟೆಪ್ ಕಲಿಸಿ ಅಂತ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದಕ್ಕೂ ಕಾಮೆಂಟ್ ಮಾಡಿ ನನಗೆ. ನಾನು ಅದು ಕೂಡ ನಿಮಗೆ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಸ್ಯಾರಿ ಕುಚ್ಚು ಕಟ್ಟೋದು ಹೇಗೆ ಮಾಡಬೇಕು, ಸ್ಟಿಚಿಂಗ್ ರಿಲೇಟೆಡ್ ವರ್ಕ್ನ ಹೇಗೆ ಕಲಿಬೇಕು ಅನ್ನೋದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಾನು ಹಾಕ್ತಾಯಿರೋ ವಿಡಿಯೋ ತುಂಬ ನಿಮ್ಗೆಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ನನಗೆ ಗೊತ್ತು. ಇನ್ನಷ್ಟು ಇಷ್ಟಪಟ್ಟು ಸಪೋರ್ಟ್ ಮಾಡಿ ಎಲ್ಲರೂ. ತುಂಬ ಒಳ್ಳೆ ವಿಡಿಯೋಸ್ನ ಹಾಕ್ತೀನಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋ ನೋಡಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು.